ನ್ಯಾಯ ಯಾತ್ರೆ ಎಷ್ಟೊಂದು ಜನ ಕೂಡ್ತಾ ಇದ್ದಾರೆ. ಅಲ್ಲಿ ಅಂಕಿಅಂಶಗಳ ಪ್ರಕಾರಣ ಇವತ್ತು 1.5 ಕೋಟಿಗೂ ಮಿಕ್ಕಿಯಲ್ಲಿ ಅನ್ಎಂಪ್ಲಾಯ್ಡ್ ಇದ್ದಾರೆ. ಅವ್ರು ಅನ್ಎಂಪ್ಲಾಯ್ಡ್ ಯಾರವರು? ಬಡವರನವರೆಲ್ಲ. ಮತ್ತು 80 ಕೋಟಿ ಜನ ಯಾರವರು? ಬಡವರನವರೆಲ್ಲ, BPL ಬಿಲೋ ಇದ್ದಂಥವರೆಲ್ಲ. ಮತ್ತು ಅವ್ರಿಗೆ ಅಕ್ಕಿ ಕೊಡ್ತಾ ಇದ್ದಾರೋ ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಅವರು 300 400 ಆಗಲಿ ಅಂತ ಕರಾರಿಲ್ಲ. ಆದರೆ ನಾಳೆ ಇಂಥ ಪ್ರಸಂಗ ಬಂದ ಸಂವಿಧಾನಕ್ಕಿಂತ ಸಂಸತ್ತು ಹೊಡೆದಂತ ಈಗಾಗಲೇ ಹಿಂದಿನ ಕಾನೂನು ಮಿನಿಸ್ಟರ್ ಹೇಳಿಬಿಟ್ಟಿದ್ದಾರೆ. ಸಂಸತ್ತು ಹೊಡೆದ್ರಿ ನಾವು ಜನದ ಆಯ್ಕೆ ಆಗೋದವರು, ನ್ಯಾಯ ಹೆಂಗೆ ಹೊಡೆದಾಗ್ತದೆ ಅದು? 4 ಗೋಡೆಯಲ್ಲಿ ತಿಂದವರು ಅಂತಿದ್ದು ಅದು ಮಾಡಿದ್ದಾರೆ. ಮತ್ತು ಇದು ಈ ಒಂದು RSS BJP ವಿಚಾರಧಾರೆಯಲ್ಲೇ ಈ ಹಿಂದಿಂದ ಬಂದಂಥದ್ದು ಅಧ್ಯಕ್ಷೀಯ ಪದ್ಧತಿ ತರಬೇಕಂತೇಳಿ. ಅಧ್ಯಕ್ಷೀಯ ಪದ್ಧತಿ ಅಂದ್ರೇನು? ಸರ್ವಾಧಿಕಾರದ ಎಲ್ಲ ಲಕ್ಷಣಗಳು ಒಳಗೊಂಡಂಥದ್ದು. ಇವತ್ತು ನೋಡ್ರಿ ಎಷ್ಟು ಸ್ಟ್ರೈಕ್ ಆಗ್ತಾಯಿದ್ದು ನಮ್ಮಲ್ಲೇ. ರೈತರು ಯಾವ ರೀತಿ ಒಂದು ವರ್ಷ ತನಕ ಮಾಡಿದ್ರು, ಈಗ ಮತ್ತೆ ಶುರು ಮಾಡಿದಾರೆ. ಅವ್ರು ಯಾವ ಆಂದೋಲನಕ್ಕೂ ಬೆಲೆ ಇಲ್ಲ. ಇನ್ನುಳಿದ ಆಂದೋಲನ ಅಂತ ಈಗ ಮಾತಾಡೋಗಿಲ್ಲ. ಇದರಿಂದ ಬ್ಯಾಂಕ್ ಒಂದು ರಾಷ್ಟ್ರೀಕರಣ ಇದು ಮಾಡಿದಾಗ, ಮರ್ಚ್ ಮಾಡಿಕೊಂಡಾಗ ಎಷ್ಟೋ ಜನ ಅನ್ಎಂಪ್ಲಾಯ್ಡ್ ಆದರು. ಅದನ್ನು ವಿರೋಧಿಸಂಥ ಅಲ್ಲಿ ಕಾರ್ಮಿಕರು ಇವತ್ತು ಧ್ವನಿ ಇಲ್ಲ. ಇವತ್ತು ಅಸಂಘಟಿತ ಕಾರ್ಮಿಕರು ಹೆಚ್ಚು ಕಡಿಮೆ ಈ ಒಂದು ವ್ಯವಸ್ಥೆಯಲ್ಲೇ 80% ಇದ್ದಾರೆ. 89 ತನಕ ಹೇಳ್ಬೋದು ನಿಮಗೆ. ಅವರು ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆ ಹೊರಗೆ ಬರ್ತಾ ಇಲ್ಲ. ನಮ್ಮ ಗೋಧಿ ಮೀಡಿಯಾ ಅದನ್ನು ಹೇಳ್ತಾನೂ ಇಲ್ಲ, ಚರ್ಚೆ ಮಾಡ್ತಾನೂ ಇಲ್ಲ. ರೈತರಲ್ಲಿ ಹೆಣ ಬಿಡ್ತಾ ಇದ್ದಾವೆ, ಅದ್ರ ಬಗ್ಗೆ ಮಾತು ಇಲ್ಲ. ಅಂದಾಗ ನಾವು ಇದು ಬದಲಾವಣೆ ಮಾಡ್ಬೇಕು, ಏನು ಮಾಡ್ಬೇಕು? ಆನಂತರ 2024 ನಂತರ ಸಪೋಸ್ ನಾವು 370 400 ಕೊಟ್ಟಿವಿ, ಹಿಂದೆ ರಾಜೀವ್ ಗಾಂಧಿ ಅವರು ಕೊಟ್ಟಂಗೆ ಕೊಟ್ಟಿವಿ ಅಂತಂದರೆ ಈ ದೇಶದ ಸಂವಿಧಾನ ಉಳಿತದೇನು? ಅದು ಆಲ್ರೆಡಿ ಅನಂತಕುಮಾರ್ ಹೆಗಡೆ ಅವರು ಅಥವಾ ಅವ್ರ ಹಿಂಬಾಲಕರು ಅಥವಾ ಮೋದಿಜಿಯವ್ರ ಹಿಂಬಾಲಕರು ಅನೇಕರು ಇದನ್ನು ವಾದ ಮಾಡ್ತಾ ಇದ್ದಾರೆ, ಸಂವಿಧಾನ ಬದಲು ಮಾಡ್ತೀವಿ ನಾವು ಅಂತೇಳಿ. ಅಂದಾಗ ಸಂವಿಧಾನ ಪರಿಹಾರ ಅಂತ ಇನ್ನುಳಿದವರೆಲ್ಲರೂ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಸಪೋಸ್ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಅದೊಂದು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ರಾಮನಾಥ್ ಕೋವಿಂದ್ ಮಾಜಿ ರಾಷ್ಟ್ರಪತಿಯವರು ಅವರ ಅಧ್ಯಕ್ಷತೆಯಲ್ಲೇ ಇನ್ನೊಂದು ಲಾ ಕಮಿಷನ್ನು ಮಾಡಿದ್ದಾರೆ. ಋತುರಾಜ್ ಅವಸ್ಥೆ ಅನ್ನುವಂಥವ್ರು ಲೋಕಪಾಲ್ ಅವರು ಭಾರತದ ಅವರ ಅಡಿಯಲ್ಲಿ ಲಾ ಕಮಿಷನ್ ಇದೆಲ್ಲ ಚರ್ಚೆ ಮಾಡಿಸ್ಲಿಕ್ಕೆ ಇತ್ತಿದ್ದಾರೆ. ಒಂದೇ